ಕೊರಟಗೆರೆಯಲ್ಲಿ ರಾಜ್ಯ ಮಟ್ಟದ ಅಂಧರ ಕವಿಗೋಷ್ಠಿ. ಅರಳುವ ಹೂವುಗಳೇ ಆಲಿಸಿರಿ, ಓ ಮನವೇ ನೀ ಅಳುಕದಿರು. ದಿವ್ಯಾಂಗರಿಗೆ ಪ್ರೋತ್ಸಾಹ ನೀಡಿದ ಕವಿಗೋಷ್ಠಿ ಕಾರ್ಯಕ್ರಮ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ರಾಹುತನಹಳ್ಳಿ ಗ್ರಾಮದಲ್ಲಿರುವ ಸಮರ್ಪಣಾ ಅಂಗವಿಕಲರ ಸೇವಾ ಪ್ರತಿಷ್ಠಾನದಲ್ಲಿ ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ ವತಿಯಿಂದ ರಾಜ್ಯಮಟ್ಟದ ವಿಶೇಷ ಚೇತನರ ಅಂಧರ ಮಕ್ಕಳ ಕವಿಗೋಷ್ಠಿ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕನ್ನಡ ಸಾಹಿತ್ಯದ ಸೊಗಸನ್ನ ಹಬ್ಬಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಅಂಧ ಕವಿಗಳು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಕವನಗಳ ಮೂಲಕ ಹಾಗೂ ಕಲಾ ಪ್ರದರ್ಶನಗಳ ಮೂಲಕ ಗಮನ ಸೆಳೆದರು. ಇನ್ನು ಕಾರ್ಯಕ್ರಮವನ್ನ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಷತ್ ಸದಸ್ಯರಾದ ಡಾ ಹುಲಿಕಲ್ ನಟರಾಜ್ ಸೇರಿದಂತೆ ಹಲವು ಗಣ್ಯರು ಉದ್ಘಾಟಿಸಿದ್ರು. ನಾನು ಪ್ರಪ್ರಥಮವಾಗಿ ಪ್ರಜಾಶಕ್ತಿಗೆ ನಾನು ನಮಸ್ಕಾರ ಹೇಳ್ತಾ, ಪ್ರಜಾಶಕ್ತಿಯ ಎಲ್ಲ ಶ್ರೋತೃಗಳಿಗೆ, ಅಭಿಮಾನಿಗಳಿಗೆ ಆದರಣೀಯವಾದ ನಮನವನ್ನು ಹೇಳ್ತಾ ಬನ್ನಿ. ಈ ಅಂಧರ ಈ ಸಾಹಿತ್ಯ ಸಮ್ಮೇಳನ ಕವಿಗೋಷ್ಠಿಗೆ ನಾನು ಬಂದಿರೋದು, ಅಂಧರನೂ ಅದಕ್ಕೆ ದಿವ್ಯಾಂಗರು ಅಂತ ಹೇಳಿ ಕರಿತೀನಿ. ಕೆಲವರೆಲ್ಲ ಹೇಳ್ತಾರೆ ಅವ್ರಿಗೆ ಸಿಕ್ಸ್ ಸೆನ್ಸ್ ಇದೆ, ಸುಪ್ತ ಶಕ್ತಿ ಇದೆ ಅಂತ. ಇಲ್ಲ, ಎಲ್ಲರಿಗೂ ಇದ್ದಂತಹ ಈ 5 ಶಕ್ತಿಗಳೇ ಅವ್ರಿಗೂ ಇರೋದು. 6ನೇ ಸೆನ್ಸ್ ಇದೆ, 7ನೇ ಸೆನ್ಸ್ ಇದೆ, ಯಾವುದೂ ಇಲ್ಲ. ನಾವು ನೋಡ್ತಾ ಇರ್ತೀವಿ, ನಮ್ಮ ಗಮನವನ್ನು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಒಂದು ಕಡೆ ಕೇಂದ್ರೀಕರಣ ಮಾಡೋಕ್ಕಾಗಲ್ಲ. ಅವರು ನೋಡೋದಿಲ್ಲ, ಸ್ಪರ್ಶಜ್ಞಾನದಿಂದ ಇಟ್ಕೊಂಡಿರ್ತಾರೆ, ಜ್ಞಾನವನ್ನು ಒಂದು ಕಡೆ ಇಟ್ಕೊಂಡಿರ್ತಾರೆ. ಅದಕ್ಕೆ ಅವರು ದಿವ್ಯಾಂಗ ಚೇತನರು ಅಂತ ಕರಿತೀವಿ. ಆ ಅಂಧರಿಗೆ ದೇಹದ ಅಂಗವಿಕಲರು ಕೊರತೆ ಆಗಲ್ಲ, ಆರ್ಥಿಕತೆ ಕೊರತೆ ಆಗಲ್ಲ, ಮನಸ್ಸು ಇಲ್ಲಿ ಸದೃಢವಾದರೆ ಇಡೀ ಜಗತ್ತನ್ನು ಗೆಲ್ಬೋದು ಅನ್ನೋದಕ್ಕೆ ಇವತ್ತಿನ ಕವಿಗೋಷ್ಠಿ. ಕನಿಷ್ಠ 20 ಜನ ಕವಿಗಳು ವಾಚನ ಮಾಡಿದ್ದಾರೆ. ಅವರು ವಾಚನ ಮಾಡಿದ್ದೆಲ್ಲ ನಾನು ಕೇಳಿದಾಗ ಅನಿಸುತ್ತೆ, ಅವರ ಒಳಗಿನ ತುಡಿತ ಮತ್ತು ಬದ್ಧತೆ ಮತ್ತು ನೋವು, ದುಃಖ, ದುಮ್ಮಾನಗಳನ್ನು ಹೊರಹಾಕ್ತಾರೆ ಸಾಹಿತ್ಯದ ಮುಖಾಂತರ. ಅದಕ್ಕೆ ಒಂದು ಸಾಹಿತ್ಯ, ಒಂದು ಕತೆ 1000 ನೋವುಗಳನ್ನು ಒಂದು ಪದದಲ್ಲಿ ಹೇಳುತ್ತೆ, ಒಂದು ಕವನದಲ್ಲಿ ಹೇಳ್ತಾರೆ. ಇವತ್ತಿನ ಈ ಸನ್ನಿವೇಶದಲ್ಲಿ ಇವರೆಲ್ಲ ದಿವ್ಯಾಂಗರು ಒಳಚೇತನ ಮನಸ್ಸೇನಿದೆ ಅದು ಹೊರಹೊಮ್ಮಿಕೊಂಡು ಹಗುರ ಮಾಡಿಕೊಡ್ತಾರೆ. ಇಂಥ ವೇದಿಕೆಗಳು ನಿಜವಾಗ್ಲೂ ನಡೀತಾ ಇರಬೇಕು. ಇದೇ ಮನಸ್ಸನ್ನು ಸದೃಢಗೊಳಿಸಲಿಕ್ಕೆ ಕಾರಣ ಆಗುತ್ತೆ. ನಮಸ್ಕಾರ ಸರ್. ಇವತ್ತು ನೀವು ವಿಜ್ಞಾನ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡು ಇವತ್ತು ಒಂದು ಸಾಹಿತ್ಯಕ್ಕೆ ಗಮನ ಕೊಟ್ಟು ಒಂದು ವೇದಿಕೆಯನ್ನು ಹಂಚ್ಕೊಂಡಿರೋವಂಥದ್ದು ಇವತ್ತು ಏನು ಅನ್ನಿಸ್ತದೆ ಸರ್? ನೋಡಿ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ ಸಮಾಗಮ ಅಂತ ಆಯ್ತು. ಇಲ್ಲಿ ಜ್ಞಾನ ಇದೆಯಲ್ಲ, ನಾಲೆಡ್ಜ್ ಇದೆಯಲ್ಲ, ವರ್ಡ್ಗೆ ಹಂಚ್ಕೊಳ್ಳುತ್ತೆ. ಶಿಕ್ಷಣ ಇದೆಯಲ್ಲ, ಒಂದು ವಿಶ್ವವಿದ್ಯಾಲಯಕ್ಕಷ್ಟೇ ಸೀಮಿತವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಸಾಹಿತ್ಯ ಇದ್ದರೆ, ಒಂದಷ್ಟು ಜ್ಞಾನ ಇದ್ದರೆ ಸಾಹಿತ್ಯ ಇದ್ದರೆ ವಿಜ್ಞಾನ ಸಾಹಿತ್ಯ ಎರಡೂ ಸಮ್ಮಿಳನ ಆದಾಗ ಒಂದು ಸಂಸ್ಕೃತಿ ಅಥವಾ ಸಂಸ್ಕಾರ ಬರುತ್ತೆ. ಆ ನಿಟ್ಟಿನಲ್ಲಿ ಕೇವಲ ವಿಜ್ಞಾನದಿಂದಲೇ ಎಲ್ಲವನ್ನೂ ಸಾಧನೆ ಮಾಡ್ತೀನಿ ಅನ್ನೋದಕ್ಕಿಂತ, ಕೇವಲ ಸಾಹಿತ್ಯದಿಂದ ಸಾಧನೆ ಮಾಡ್ತೀನಿ ಅನ್ನೋದಕ್ಕಿಂತ ಇವೆಲ್ಲರ ಜೊತೆ ಸೇರಿಸ್ಕೊಂಡು ಸಾಧನೆ ಮಾಡೋದಿದೆಯಲ್ಲ, ಆ ನಿಟ್ಟಿನಲ್ಲಿ ನಾನು ಒಬ್ಬ ವಿಜ್ಞಾನದ ಶಿಕ್ಷಕನಾಗಿದ್ದರೂ ಸಾಹಿತ್ಯ ಸಾಕಷ್ಟು ಕವನಗಳು ಬರೆದಿದ್ದೀನಿ. ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಲೇಖನಗಳನ್ನ ಕೊಡ್ತಾ ಇರ್ತೀನಿ. 37 ಪುಸ್ತಕಗಳು ಬರೆದಿದ್ದೀನಿ. ಮೊನ್ನೆ 5 ಪುಸ್ತಕಗಳು ಬರೆದಿದ್ದೀನಿ. ಯಾರಿಗೂ ಗೊತ್ತಿಲ್ಲ. ಅದರಲ್ಲೂ ವಿಜ್ಞಾನದ ಪುಸ್ತಕಗಳು ಅಂದ್ರೇನು? ನೀವು ಮಾಡಿ ಪವಾಡ, ಮನಸ್ಸೇಕೆ ಹೇಗೆ, ಮನಸ್ಸೇಕೆ ಹೇಗೆ, ಮನಸ್ಸೇ ಹೀಗೆ, ಮನಧ್ವನಿ, ಮನ ಅನ್ವೇಷಣೆ, ಪ್ರಶ್ನೆ ಮಾಡಿದ ನಂಬದಿರಿ, ಪ್ರಶ್ನಿಸದೆ ನಂಬದಿರಿ, ಕಂಡದ್ದೆಲ್ಲ ನಿಜ ಅಲ್ಲ, ನಮ್ಮ ಮನಸ್ಸು ನಮ್ಮ ಕೈಲಿರಲಿ, ನಮ್ಮ ಆರೋಗ್ಯ ನಮ್ಮ ಕೈಲಿರಲಿ, ನೀವೇ ಜೀನಿಯಸ್ ಅಂತ ಪುಸ್ತಕ ಬರೆದಿರೋದ್ರಿಂದ ಬೂದಿಗೆರೆ ರಮೇಶ್ ನನ್ನನ್ನು ಕರೆದಿದ್ದರೆ, ಅದರಿಂದ ಸಾಹಿತ್ಯ ವಿಜ್ಞಾನವೂ ಒಂದು ಸಾಹಿತ್ಯದ ಅವಿಭಾಜ್ಯ ಅಂಗ ಆಗಿರೋದ್ರಿಂದ ನಾನು ಬಂದಿದ್ದೀನಿ. ಯಾವಾಗಲೂ ಹೇಳಕ್ಕೆ ಸಾಹಿತ್ಯ ಸಾಧಕನ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ. ಹಾಗೆ ಕಲೆನೂ ಕೂಡ ಸೋಮಾರಿಗಳ ಸ್ವತ್ತಲ್ಲ. ಈ ಕಲೆ ಅಥವಾ ಕವಿತೆ ಅನ್ನೋದು ತನ್ನ ಜೀವನದಲ್ಲಿ ಹುಟ್ಟಬೇಕಾಗತ್ತೆ. ಅದನ್ನೇ
ಎಲ್ಲರೂ ಹೇಳ್ತಾರೆ ರವಿ ಕಾಣದನ್ನು ಕವಿ ಕಾಣ್ತಾನೆ ಅಂತ. ಇಲ್ಲಿ ನಮ್ಮ ದಿವ್ಯಾಂಗದರು ಇಡೀ ಜೀವನವನ್ನು ಕಂಡಿದ್ದಾರೆ, ಒಂದು ಪೆನ್ನಿನ ಮುಖಾಂತರ ಹೊರ ಚೆಲ್ಲಿದ್ದಾರೆ, ಮಾತಿನ ಮುಖಾಂತರ ಅನುಭವಿಸಿದ್ದಾರೆ, ಎಲ್ಲರಿಗೂ ಮನನ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ವಿಜ್ಞಾನ ಶಿಕ್ಷಕನಾಗಿದ್ದರು. ಸಾಹಿತ್ಯದ ಜೊತೆಗಿರುವಾಗ ಒಂದೇ ನಾಣ್ಯದ ಎರಡು ಮುಖಗಳಲ್ವ, ಅದಕ್ಕೆ ಬದುಕಿ ಒಂದು ಮುಖ. ಆ ನಿಟ್ಟಿನಲ್ಲಿ ನಾನು ಇಲ್ಲಿ ತಂದಿದ್ದೆ. ಇನ್ನು ಅಂತರ ರಾಜ್ಯ ಸಾಹಿತ್ಯ ಪರಿಷತ್ನ ರಮೇಶ್ ಮಾತನಾಡಿ, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ಅಂಧರು ಕೂಡ ಸಮಾಜದ ಮುಖ್ಯ ಭಾಗವಾಗಿದ್ದಾರೆ. ಹೀಗಾಗಿ ಸರ್ಕಾರದಿಂದ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕೆಂದು ಮನವಿಯನ್ನ ಮಾಡಿದ್ರು. ಅಲ್ಲದೆ ದಿವ್ಯಾಂಗರು ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾ ಇರೋದು ಹೆಮ್ಮೆಯ ವಿಷಯ ಎಂದಿದ್ದಾರೆ. ತುಂಬಾ ಆಲೋಚನೆಗಳಿದೆ ನೋಡಿ. ಇದು ಈ ದೃಷ್ಟಿಚೇತನ ಕಾವ್ಯಯಾನ ಇದೆಯಲ್ಲ, ಇದೇ ಒಂದು ವಿಶೇಷ ಪ್ರಯೋಗ. ಇದು ಕಳೆದ ಜನವರಿನಲ್ಲಿ ಆರಂಭಗೊಂಡಂತ ಒಂದು ಪ್ರಯೋಗ. ಈಗಾಗಲೇ 4 ಜಿಲ್ಲೆಗಳಲ್ಲಿ ಕಾವ್ಯಯಾನ, ಅದು ಕಾವ್ಯ ಪ್ರವಾಸ ಆಗಿದೆ. ಕಾವ್ಯಯಾನ 4 ಜಿಲ್ಲೆಗಳಲ್ಲಿ ಮುಕ್ತಾಯಗೊಳ್ತಾ ಇದೆ. ಈಗ ನಾವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಕಾವ್ಯಯಾನ ಮಾಡ್ತೀವಿ. ಎಲ್ಲ ಜಿಲ್ಲೆಗಳಲ್ಲೂ ಒಂದು ಸಾಹಿತ್ಯ ಪ್ರವಾಸ ನಡೆಯುತ್ತೆ ಅಂಧ ಬರಹಗಾರದು. ಆಮೇಲೆ ನಮಗೆ ಅನೇಕ ಉದ್ದೇಶಗಳಿದೆ. ಮುಖ್ಯವಾಗಿ ನಮ್ಮ ಪುಟ್ಟರಾಜ ಗವಾಯಿಗಳ ಸಮಗ್ರ ಸಾಹಿತ್ಯ ಪ್ರಕಟ ಆಗಬೇಕು. ಪುಟ್ಟರಾಜ ಗವಾಯಿಗಳು ಈ ನಾಡಿನ ಸ್ವತ್ತು. ಆದರೆ ಅವರ ಕೃತಿಗಳು ಅಷ್ಟು ಬಂದಿದೆ ಇಷ್ಟು ಬಂದಿದೆ ಅಂತ ಹೇಳ್ತೇವೆ ನಾವು, ಆದರೆ ಹುಡುಕಿದ್ರೆ ಒಂದು ಕೃತಿಯನ್ನು ಕೂಡ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಟ್ಟು ಅವರ ಇದುವರೆಗೆ ಏನು ಕೃತಿಗಳು ಬಂದಿದೆಯಲ್ಲ, ಎಲ್ಲದೂ ಕೂಡ ಸಮಗ್ರವಾಗಿ ಒಂದು ಕಡೆ ಸಿಗಬೇಕು. ಇವತ್ತು ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿಗಳ ಕೃತಿಗಳು ಹೇಗೆ ಸಿಗುತ್ತೋ ಸಮಗ್ರವಾಗಿ ಹಾಗೆ ಸಿಗಬೇಕು. ನಾವು ಕೂಡ ಆ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ. ಪರಿಷತ್ತಿನ ಮೂಲಕ ಸಾಧ್ಯ ಆದರೆ ಪುಟ್ಟರಾಜ ಗವಾಯಿಗಳ ಸಮಗ್ರ ಸಾಹಿತ್ಯನ ಪ್ರಕಟಿಸಬೇಕು ಅಂತ ಹೇಳ್ಬಿಟ್ಟು. ಅದು ನಮಗೆ ಆರ್ಥಿಕ ಸಂಕಷ್ಟ ಇದೆ. ದಯಮಾಡಿ ಸರ್ಕಾರ ಈ ಯೋಜನೆಯನ್ನು ಕೈಗೆತ್ತಿಕೊಂಡು ಪುಟ್ಟರಾಜ ಗವಾಯಿಗಳ ಸಮಗ್ರ ಸಾಹಿತ್ಯವನ್ನು ಪ್ರಕಟಿಸಿದರೆ ಅದೊಂದು ಐತಿಹಾಸಿಕ ದಾಖಲೆ ಆಗುತ್ತೆ. ಒಬ್ಬ ನಿಜವಾದ ಅರ್ಥದಲ್ಲಿ ಸಾಧಕನಿಗೆ ಸಲ್ಲುವ ಒಂದು ಗೌರವ ಕೂಡ ಆಗುತ್ತೆ. ಅದರ ಆಚೆಗೆ ನಮ್ಮ ಬರಹಗಾರರ ಕೃತಿಗಳನ್ನು ಪ್ರಕಟಿಸಬೇಕು. ಹಾಗೆ ಅವರಿಗೆ ಪರಿಷತ್ತಿನ ಮೂಲಕ ಪ್ರಶಸ್ತಿಗಳನ್ನು ಕೂಡ ಕೊಡಮಾಡಬೇಕು. ಆ ಮೂಲಕ ನಮ್ಮ ಸಮುದಾಯದ ಪ್ರತಿಭೆಗಳನ್ನು ಗುರುತಿಸಬೇಕು, ಸಮಾಜದ ಕಡೆಗೆ ತರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸಾಹಿತ್ಯ ಪರಿಷತ್ತಿನ ಆಶಯ. ಹಾಗೆಯೇ ಮುಖ್ಯವಾಗಿ ನಾವು ಪ್ರತಿ ಸಮ್ಮೇಳನದಲ್ಲೂ ಒಂದು ಸಮ್ಮೇಳನದಲ್ಲಿ ಅಂಧ ಸಾಹಿತಿಗಳನ್ನೇ ಸರ್ವಾಧ್ಯಕ್ಷನ ಮಾಡ್ತಾ ಇದ್ದೀವಿ. ಮತ್ತು 2ನೇ ಸಮ್ಮೇಳನದಲ್ಲಿ ದೃಷ್ಟಿ ಸಾಮರ್ಥ್ಯ ಇರ್ತಕ್ಕಂಥ ಸಾಹಿತಿಗಳನ್ನು ಸರ್ವಾಧ್ಯಕ್ಷನ ಮಾಡ್ತಾ ಬಂದಿದ್ದೀವಿ. ಇದರ ಆಶಯ ಇಷ್ಟೇನೆ, ನಮ್ಮ ಒಂದು ಪ್ರತಿಭೆ ಮುಖಾಮುಖಿ ಆಗಬೇಕು. ಅಂಧರ ಪ್ರತಿಭೆ ಕೇವಲ ಅಂಧರ ಸಾಹಿತ್ಯದಲ್ಲಿ ನಮ್ಮ ನಡುವೆನೇ ಬೆಳೆದು ನಮ್ಮ ನಡುವೆನೇ ಕರಗಿ ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸಮಾಜದ ಸಾಧಕರನ್ನು ಕೂಡ ಬರಮಾಡಿಕೊಂಡು ನಾವು ಸಮ್ಮೇಳನಗಳನ್ನು ನಡೆಸ್ತಾ ಇದ್ದೀವಿ. ಇನ್ನು ದಿವ್ಯಾಂಗ ಕವಿಗಳು ಮಾತನಾಡಿ, ಇಂತಹ ಕವಿಗೋಷ್ಠಿಗಳು ನಮ್ಮಂತವರಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಮುಂದುವರಿಯಲು ಸಹಕಾರಿಯಾಗುತ್ತೆ. ಇನ್ನು ಈಗ ತಾನೇ ನಾವು ಕವಿತೆಯನ್ನ ಬರೆಯೋದಕ್ಕೆ ಕಾಲಿಟ್ಟಿದ್ದೇನೆ. ಇನ್ನು ಮುಂದೆಯೂ ನಮಗೆ ಆಸಕ್ತಿ, ಹೆಮ್ಮೆ ಇದೆ ಎಂದು ಸಂತಸವನ್ನ ಹೊರಹಾಕಿದ್ರು. ನನ್ನ ಹೆಸರು ಅನುಷಾ ಅಂತ. ನಾನು ಕೊನೆಯ ವರ್ಷದ ಕಾನೂನು ಪದವಿಯನ್ನು ಪಡಿತಾ ಇದ್ದೀನಿ. ಈ ಕಾರ್ಯಕ್ರಮ ಯಾವ ಕಾಲೇಜು? ವಿವಿಪುರಂ ಕಾಲೇಜ್ ಆಫ್ ಲಾ. ಓಕೆ. ಈ ಕಾರ್ಯಕ್ರಮ ಮೊದಲಿಗೆ ಇದು ಕಾವ್ಯಯಾನ ಅಂತ ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮಂಥ ವಿಶೇಷ ಚೇತನರ ಬರಹಗಾರರನ್ನು ಪ್ರೋತ್ಸಾಹ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಮಾಡ್ತಾ ಇದ್ದಾರೆ. ಇದು 4ನೇ ಸಂಚಿಕೆ. ಈ ಒಂದು ಸಂಸ್ಥೆಗೂ ನಮ್ಮ ದೊಡ್ಡನಗಯ್ಯ ಸರ್ಗೂ ನಮಗೂ ತುಂಬ ಒಂದು ಅವಿನಾಭಾವ ಸಂಬಂಧ. ನಾವು ಅವರು ಕೈ ಕೆಳಗಡೆ ಶಿಷ್ಯರಾಗಿ ಬೆಳೆದು ಇವತ್ತು ಇಲ್ಲಿ ತನಕ ಬಂದು ನಿಂತಿದ್ದೀವಿ. ಅದೊಂದು ಹೆಮ್ಮೆ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕವನ ವಾಚನವನ್ನು ಮಾಡಿದ್ರು. ನಾನು ಅದರಲ್ಲಿ ಒಬ್ಬಳಾಗಿರೋದಕ್ಕೆ ಖುಷಿ ಪಡ್ತೀನಿ. ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು. ಸೊ ಎಲ್ಲರ ಕವಿತೆಗಳು ಇಷ್ಟ ಆಯಿತು. ಸೊ ನಮಗೊಂದು ಮಾರ್ಗದರ್ಶನ ಮತ್ತು ನೀವು ಎಲ್ಲರೂ ಬಂದು ನಿಮ್ಮ ಕಾರ್ಯಕ್ರಮದ ಬಗ್ಗೆ, ಕಾರ್ಯಕ್ರಮ ಕುರಿತು ನಿಮ್ಮ ಉದ್ದೇಶ ಮಾತಾಡಿ ನಮಗೆಲ್ಲರಿಗೂ ಒಂಥರ ಮಾರ್ಗದರ್ಶನ, ಮುಂದುವರಿಬೋದು ನಾವು. ನಮಗೊಂದು ಹುಮ್ಮಸ್ಸು ಮತ್ತು ಕವಿತೆ ಬರೆಯೋದಕ್ಕೆ ಈಗ ತಾನೇ ನಾವು ಅದಕ್ಕೆ ಕಾಲಿಟ್ಟಿದ್ದೀವಿ. ಮತ್ತು ಇನ್ನು ಮುಂದಕ್ಕೆ ಬರೀಬೇಕು ಅನ್ನೋ ಭರವಸೆ. ಸೊ ನಿಮ್ಮ ಮಾತುಗಳಿಂದ, ಸೊ ಕಾರ್ಯಕ್ರಮ ಉದ್ದೇಶಿಸಿ ಪ್ರತಿಯೊಬ್ಬರು ಮಾತಾಡಿದ್ರಿಂದ ನಮ್ಗೆ ಖುಷಿ ಆಯಿತು. ಮತ್ತು ನಾವು ಇದರಲ್ಲಿ ಮುಂದುವರಿಬೇಕು ಅಂತ ತುಂಬಾ ನಾವು ಹೆಮ್ಮೆ ಇದೆ ಸರ್ ನಮಗೆ ಇದರಲ್ಲಿ. ಕವಿಗೋಷ್ಠಿಯಲ್ಲಿ ನಿಮ್ಮ ಸ್ನೇಹಿತರು ಇನ್ನೊಬ್ಬರು ಎಲ್ಲ ಭಾಗಿಯಾಗಿದ್ರು, ಏನು ಅನ್ನಿಸ್ತು? ಎಲ್ಲರದ್ದು ಚೆನ್ನಾಗಿತ್ತು ಸರ್. ಸೊ ನಮ್ದಕ್ಕಿನ್ನ ನಾವು ಇವಾಗ ಬರೀತಾ ಇರೋದು. ಸೊ ಎಲ್ಲರದ್ದು ಒಬ್ರಿಗಿನ್ನ ಒಬ್ರದ್ದು ಚೆನ್ನಾಗಿತ್ತು.
ಸೊ ಸರಿ ತಪ್ಪನ್ನ ತಿದ್ಕೊಳ್ಳೋ ಅಂಥ ಒಂದು ಸಂದರ್ಭ. ಅದು ನೋಡಿ ಕೇಳಿ ನಾವು ತಿದ್ಕೊಳ್ಬೋದು, ಮುಂದುವರಿಬೋದು. ನೀವು ಯಾವ್ಯಾವ ವಿಚಾರದ ಬಗ್ಗೆ ಕವಿಗೋಷ್ಠಿ ಇದು ಕವಿತೆ ಬರೆದಿದ್ರಿ? ಸರ್, ನನಗೆ ಪ್ರಕೃತಿ ಮತ್ತು ಪ್ರೀತಿ ಪ್ರೇಮದ ಬಗ್ಗೆ ನನಗೆ ತುಂಬ ಬರೆಯೋದಕ್ಕೆ ಇಷ್ಟ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಸಮರ್ಪಣಾ ವಿದ್ಯಾರ್ಥಿಗಳಿಂದ ನೃತ್ಯ, ಸಂಗೀತ, ನಾಟಕ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು. ಪ್ರೇಕ್ಷಕರನ್ನ ಮನರಂಜನೆಗೊಳಿಸಿದ್ರು. ಒಟ್ಟಾರೆ ಈ ರಾಜ್ಯ ಮಟ್ಟದ ಅಂತರ ಕವಿಗೋಷ್ಠಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಕನ್ನಡ ಸಾಹಿತ್ಯಕ್ಕೆ ಹೊಸ ಚೈತನ್ಯ ತುಂಬುವುದರ ಜೊತೆಗೆ ಯುವ ಪ್ರತಿಭೆಗಳಿಗೆ ವೇದಿಕೆಯಾಗಿ ಉತ್ತಮ ವೇದಿಕೆ ಕಲ್ಪಿಸಿಕೊಟ್ಟಿದೆ. ಇಂತಹ ಕಾರ್ಯಕ್ರಮಗಳು ಮುಂದೆಯೂ ಇನ್ನಷ್ಟು ನಡೆಯಲಿ ಎಂಬುದು ಎಲ್ಲರ ಆಶಯ ಆಗಿದೆ. ಅರಳುವ ಹೂವುಗಳೇ ಆಲಿಸಿರಿ, ಓ ಮನವೇ ನೀ ಅಳುಕದಿರು. ಭರತ್ ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.